ನೀವು ಮೊನ್ನೆಯಿಂದ ಕೇಳ್ತಿದ್ರೆ ನನಗೆ ಹೇಳ್ಕೊಡಿ ಅಂತ. ಅದಕ್ಕೆ ಅದು ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ನಿಮಗೆ ಫಸ್ಟ್ ಹೇಳ್ಕೊಡ್ತೀನಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ. ಸೊ ಬಂದುಬಿಟ್ಟು ನೋಡಿ, ಫಸ್ಟ್ ನಾನು ಅದು ಟೆಕ್ಸ್ಟ್ ಮಾಡಬೇಕು. ಫಸ್ಟ್ ನಾವು ಬರೀಬೇಕು, ಕ್ವಶನ್ಸ್ ಬರೀಬೇಕು. ಯಾವುದರಲ್ಲಿ ಅಂದರೆ ನಾನು ನೋಡಿದೆ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ, ಪಿಕ್ಸೆಲ್ ಲ್ಯಾಬ್ ಅಂತ. ಇದನ್ನು ಓಪನ್ ಮಾಡ್ತೀನಿ. ಪಿಕ್ಸೆಲ್ ಲ್ಯಾಬ್ ಇದು ಸರ್ ಓಪನ್ ಮಾಡಿದ್ರೆ ಈ ಥರ ಬರ್ತದೆ. ಅದಕ್ಕಿಂತ ಮುಂಚೆ ನಿಮಗೆ ಈ ಆ್ಯಪ್ ಇಲ್ಲ ಅಂದರೆ ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೀವು. ಇಲ್ಲಿ ಅಂದರೆ ನೋಡಿ ಹೆಸರು ಕರೆಕ್ಟಾಗಿ ನೋಡಿ, ಪಿಕ್ಸೆಲ್ ಲ್ಯಾಬು. ಅದನ್ನು ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ. ಪ್ಲೇಸ್ಟೋರ್ ಓಪನ್ ಮಾಡಿದ್ದೀನಿ. ಇಲ್ಲಿ ಸರ್ಚ್ ಮಾಡಿ ಪಿಕ್ಸೆಲ್ ಲ್ಯಾಬ್ ಅಂತ ಸರ್ಚ್ ಮಾಡಿ ನೀವು. ಪಿಕ್ಸೆಲ್ ಬಂತು ನೋಡಿ, ಪಿಕ್ಸೆಲ್ ಲ್ಯಾಬ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡಿ, PIXELLAB ಕೊಡಿ. ಸೊ ಅದ್ರಲ್ಲಿ ಬಂದಾಗ ಈ ಒಂದು ಪಿಕ್ಚರ್ ಎಡಿಟರ್ ಅಂತ ಇದೆ ಅಲ್ವಾ, ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಡೌನ್ಲೋಡ್ ಮಾಡಿದಂಥ ಆ್ಯಪ್ ಇಲ್ಲಿದೆ ನೋಡಿ, ಪಿಕ್ಸೆಲ್ ಲ್ಯಾಬ್ ಅಂತ. ಅದನ್ನು ಓಪನ್ ಮಾಡ್ಕೊತೀನಿ. ಫಸ್ಟ್ ನಾವು ಕ್ವಶನ್ ಬರೆಯೋದು ಹೇಗೆ ಅಂತ, ಓಕೆನಾ. ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡ್ಕೊತಿದ್ದೀನಿ. ಸೊ ಓಪನ್ ಮಾಡಿದಾಗ ಈ ಥರ ಎಂಟ್ರಿ ಆಗುತ್ತೆ. ಸೊ ಇವೆಲ್ಲ ಏನು ಬ್ಯಾಕ್ಗ್ರೌಂಡ್ಗಳು. ನಿಮಗೆ ಇಲ್ಲಿ ಒಂದಷ್ಟು ಬ್ಯಾಕ್ಗ್ರೌಂಡ್ಗಳಿದೆ, ನಿಮ್ಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ಐಡಿಯಾ ಇರ್ತದೆ ನೋಡಿ. ಯಾವುದು ಬೇಕೋ ಅದು ನಿಮಗೆ. ಸಪೋಸ್ ಇದರಲ್ಲಿ ಇಷ್ಟ ಆಗಿಲ್ಲ ಅಂದರೆ ಬ್ಯಾಕ್ಗ್ರೌಂಡು ಇಲ್ಲಿ ಬರಬೇಕು ನೋಡಿ ಕೆಳಗಡೆ. ಅಂದರೆ ಅದು ಅಕ್ಷರ ಬರೆಯೋದು ನಾವು, ಇದು ಎಡಿಟ್ ಮಾಡೋದು. ಇದು ನಾವು ಫೋಟೋ ಎಲ್ಲ ಸೆಲೆಕ್ಟ್ ಮಾಡೋದು, ಡಬಲ್ ಇದೆಲ್ಲ ಸ್ಕ್ವೇರ್ ಥರ. ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಕಲರ್ ಅಂತ ಬರ್ತದೆ ನೋಡಿ, ಕಲರ್ ಅಂತ ಕಾಣ್ತಿದೆ. ಫಸ್ಟ್ ಆಪ್ಷನ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ ಕಲರ್ ಅಂತ ಇದೆ, ಗ್ರೇಡಿಯಂಟ್ ಇದೆ. ಕಲರ್ ಅಂದರೆ ಸಿಂಗಲ್ ಕಲರ್, ಗ್ರೇಡಿಯಂಟ್ ಅಂದರೆ ಡಬಲ್ ಕಲರ್. ಸೊ ನಾನು ಈ ಥರ ನೋಡಿ, ನನ್ನ ಕ್ವಶನಲ್ಲೇ ಈ ಬ್ಯಾಕ್ಗ್ರೌಂಡಲ್ಲಿ ಬರುತ್ತಲ್ಲ, ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬೇರೆ ಸಿಂಗಲ್ ಕಲರಲ್ಲಿ ಬೇಕಾದರೆ ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಥರ. ಓಕೆ, ನಾನು ಮಾಡಿದ್ದು ಪ್ರಕಾರ ಇದನ್ನು ಮಾಡ್ಕೊಂಡಿದ್ದೀನಿ ಈಗ, ಓಕೆನಾ. ನೆಕ್ಸ್ಟ್ ಏನು ಮಾಡ್ಕೋಬೇಕು ನೀವು, ಇದು ಕಲರ್ ಸೆಲೆಕ್ಟ್ ಆಯಿತಾ. ಈಗ ನೀವು ಅದಕ್ಕೆ ರೇಷಿಯೋ ಸೆಲೆಕ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಬನ್ನಿ, 3 ಡಾಟ್ ಮೇಲಿದೆ ನೋಡಿ, ಓಕೆನಾ. 3 ಡಾಟ್ ಕ್ಲಿಕ್ ಮಾಡಿದೆ. ಇಮೇಜ್ ಸೈಜ್ ಅಂತ ಇದೆ ನೋಡಿ ಇಲ್ಲಿ, 1 2 3 4 4ನೇದು ಇಮೇಜ್ ಸೈಜ್, ಎಕ್ಸ್ಪೋರ್ಟ್ ಇಮೇಜ್. ಅದರ ಕೆಳಗಡೆ ಇಮೇಜ್ ಸೈಜ್, ಓಕೆನಾ. ಇಮೇಜ್ ಸೈಜ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ವಿಡ್ತ್ ಮತ್ತು ಹೈಟ್ ಹಾಕ್ಕೋಬೇಕು, ಎಷ್ಟು ಬೇಕಂತ. ಮಾಮೂಲಿ ನೀವು ಹಾಕ್ಕೊಳ್ಳಿ, 1080 ಇದನ್ನೇ ಹಾಕೋಬೇಕು, 1080. ಆಮೇಲೆ ಇಲ್ಲಿ ಬಂದ್ಬಿಟ್ಟು 1920 ಅಂತ ಹಾಕೋಬೇಕು ಇಲ್ಲಿ, ಸರಿನಾ. ಈ ಥರ ಬರ್ತದೆ. ಇದನ್ನು ಓಕೆ ಕೊಡಿ. ಆಮೇಲೆ ಮೇಲ್ಗಡೆಯಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಇಮೇಜ್ ಸೈಜ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಸಾರಿ ಕಲರು ಆಯಿತಾ. ಇಲ್ಲೂ ಕೂಡ ಇಮೇಜ್ ಸೈಜ್ ಇದೆ, 3ನೇ ಆಪ್ಷನ್. ಇಮೇಜ್ ಸೈಜ್ ಕ್ಲಿಕ್ ಮಾಡ್ಕೋಬೇಕು. 1080 1920 ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು ನೀವು. ಸೊ ಅದು ದೊಡ್ಡದಾಗುತ್ತೆ. ಈಗ ನೀವು ಇಲ್ಲಿ ಬರಿಬೋದು, ಏನು ಬೇಕೋ ಅದನ್ನು ಬರಿಬೋದು. ಈಗ ನಿಮಗೆ ಯೂಟ್ಯೂಬಲ್ಲಿ ಲೈವ್ ಮಾಡಬೇಕಾದ್ರೆ ಕ್ವಶನ್ ಡಿಸ್ಪ್ಲೇ ಮಾಡೋಕ್ಕೆ ಇದೇ ರೇಷಿಯೋಲಿ ಇರಬೇಕು, ಸರಿನಾ. ಈಗ ನಮಗೆ ಇದು ಬೇಡ ಅಂದರೆ ಡಿಲೀಟ್ ಮಾಡೋಣ. ಸೆಲೆಕ್ಟ್ ಮಾಡೋದು ಈ ಥರ ಸೆಲೆಕ್ಟ್ ಮಾಡೋದು. ಮೇಲ್ಗಡೆ ಡಿಲೀಟ್ ಆಪ್ಷನ್ ಇದೆ ನೋಡಿ, ಕಾಣಿಸ್ತಿದೆ. ಇಲ್ಲಿ ಡಿಲೀಟ್ ಒತ್ತಿ, ಆಗ ಓಕೆ ಅಂತ ಕೊಡಿ, ಡಿಲೀಟ್ ಆಗುತ್ತೆ. ಈಗ ನಮಗೆ ಅಕ್ಷರ ಬರಿಬೇಕಲ್ವಾ. ಹೀಗೆ ಎ ಅಂತ ಇದೆ ನೋಡಿ, ಅಲ್ಲಿಗೆ ಬನ್ನಿ ಕೆಳಗಡೆ. ಸೊ ಓಕೆ, ಪ್ಲಸ್ ಮಾರ್ಕ್ ಅಂತ ಇದೆ ನೋಡಿ, ಅದು ಕ್ಲಿಕ್ ಮಾಡಿ. ಸೊ ಎಡಿಟ್ ಅಂತಿದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿ, ಓಕೆನಾ. ಇವಾಗ ಇದು ಬಂತು ನ್ಯೂ ಟೆಕ್ಸ್ಟ್ ಅಂತ. ಅದನ್ನು ನೀವು ಏನು ಮಾಡ್ಕೋಬೇಕು, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ನೋಡಿ, ಕ್ಯಾನ್ಸಲ್ ಮಾಡಿಕೊಡಿ. ಆಮೇಲೆ ಈಗ ನೀವು ಬರಿಬೇಕು ನೀವು. ಸೊ ಕನ್ನಡದಲ್ಲಿ ಕನ್ನಡದಲ್ಲಿ ಬರಿಬೇಕಲ್ಲ ನೀವು. ಸೊ ನಿಮ್ಮ ಕೀಪ್ಯಾಡಲ್ಲಿ ಇದಿರಬೇಕು, ಏನಂದರೆ ಕನ್ನಡ ಆಪ್ಷನ್ಗಳು ಇರಬೇಕು. ಸೊ ಅದು ನೀವು ಮಾಡ್ಕೊಂಡಿರ್ತೀರ, ಆಯಿತಾ. ಈಗ ನಾನು ಬರೀತಿದ್ದೀನಿ, ಏನಂತೇಳಿ, ವಿದ್ಯಾ ಅಕ್ಕ ನಮಸ್ತೆ ಅಂತ ಬರೀತೀನಿ ನೋಡಿ. ವಿದ್ಯಾ ಅಕ್ಕ ನಮಸ್ತೆ, ಓಕೆನಾ. ಈ ಥರದ್ದು ಬರುತ್ತೆ, ವಿದ್ಯಾ ಅಕ್ಕ ನಮಸ್ತೆ. ಈ ಥರ ಬರ್ತದೆ ಒಟ್ಟಿನಲ್ಲಿ. ಈಗ ಬಂತಲ್ವಾ, ಸೊ ಈ ಥರ ಬರುತ್ತದೆ. ಈ ಥರ ಬಂದಾದಮೇಲೆ ನೀವು ಓಕೆ ಕೊಡಿ. ಮೇಲ್ಗಡೆ ಓಕೆ ಅಂತ ಇದೆಯಲ್ಲ, ಓಕೆ ಆಯಿತು. ಈಗ ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ತಗೊಬಂದು ಇಟ್ಟಿರಿ, ಸರಿನಾ. ನೆಕ್ಸ್ಟು ನೀವು ಇದನ್ನು ಒಂದು ಆರ್ಡ್ರಲ್ಲಿ ಮಾಡಬೇಕಂದ್ರೆ ಸೊ ಏನು ಮಾಡಬೇಕು ನೀವು, ಮಾಮೂಲಿ ಇಲ್ಲಿ ಕೆಳಗಡೆ ನೋಡಿ ಆಪ್ಷನ್ಸ್ಗಳು ಇದ್ದಾವೆ, ಎಡಿಟು ಅದು ಇದು ಅಂತ. ಸೊ ಸೈಜು ದೊಡ್ಡದು ಚಿಕ್ಕದು ಇದರಲ್ಲಿ ಮಾಡ್ಬೋದು, ದೊಡ್ಡ ಚಿಕ್ಕದು ಅನ್ನೋದನ್ನು, ಸರಿನಾ. ಅದು ರೈಟ್ ಮಾಡಿಸ್ಕೊಡ್ಬೇಕು ನೀವು. ಫಾಂಟ್ ಬೇಕಾದರೆ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಓಕೆ. ಈ ಥರ ಮಾಡ್ಕೋಬೇಕು, ವಿದ್ಯಾ ಅಕ್ಕ ನಮಸ್ತೆ ಅಂತ, ಆಯಿತಾ. ಈ ಥರ ಇದಿಷ್ಟು. ಬೈ ಚಾನ್ಸ್ ನಿಮಗೆ ಈ ವಿದ್ಯಾ ಅಕ್ಕ ಮೇಲೆ ಇರಬೇಕು, ನಮಸ್ತೆ ಕೆಳಗೆ ಇರಬೇಕಂದ್ರೆ ಏನು ಮಾಡಬೇಕು, ತಿರ್ಗಾ ಎಡಿಟಿಗೆ ಹೋಗಬೇಕು ನೀವು. ಇಲ್ಲಿ ಸೆಲೆಕ್ಟ್ ಮಾಡಿ ಅದನ್ನು ಡೌನ್ಗೆ ತರಬೇಕು, ಓಕೆನಾ. ನಮಸ್ತೆ ಅನ್ನೋದನ್ನು ಇಲ್ಲಿ ಡೌನ್ ಮಾಡಿ. ಸೊ ಈ ಥರ ಬಂತು, ಓಕೆ ಕೊಟ್ಬಿಡಿ. ಅದು ಇಲ್ಲೇ ಸರಿ ಮಾಡ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅದು ಸೆಟ್ ಮಾಡ್ಕೊಳ್ಳುತ್ತೆ. ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅಲೈನ್ ಅಂತ ಇದೆ, ಅಂದರೆ ಎಲ್ಲೆಲ್ಲಿ ಬೇಕು ಯಾವ ಥರ ಅದು ಅದೇ ಆಟೋಮೆಟಿಕ್ಕಾಗಿ ಇದು ಮಾಡ್ತದೆ. ಅಲೈನ್ ಅಂತ ಕೊಟ್ಟರೆ ಅಲೈನಲ್ಲಿ 3 ಆಪ್ಷನ್, ಸೈಡಿಗೆ ಇರಬೇಕಾ, ಮಿಡ್ಲಲ್ಲಿ ಇರಬೇಕು, ಈ ಕಡೆ ಇರಬೇಕಂತ
ಸೈಡ್ಗೆ ಕೊಟ್ಟರೆ ಈ ಥರ ಮಿಡ್ಲಿಗೆ ಬರಲ್ಲ ನೋಡಿ. ನಮಸ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ, ವಿದ್ಯಾಕ ನಮಸ್ತೆ ಅಂತ ಈ ಥರ ಇದೆ. ನಾವು ಇದನ್ನು ಪ್ರೆಸ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ನೋಡಿ. ಈ ಥರ ಕರೆಕ್ಟಾಗಿ ಒಂದು ಚೆನ್ನಾಗಿರುವ ಒಂದು ನೀಟಾಗಿ ಬಂತಲ್ವಾ. ಓಕೆ, ಏನಾದರೂ ಎಡಿಟ್ ಇದ್ದರೆ ಅದನ್ನು ಎಡಿಟ್ ಇದ್ದರೆ ನೀವು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಈ ಆಪ್ಷನ್ಗಳೆಲ್ಲ ಬರ್ತದೆ ಸರಿನಾ. ಎಡಿಟ್ ಅಂತ ನೋಡಿ ತಿರುಗಿ ಎಲ್ಲ ಬರುತ್ತಲ್ಲ ಆ ಥರ ಬರುತ್ತೆ. ಏನಾದರೂ ಚೇಂಜಸ್ ಮಾಡೋದಿದ್ದರೆ ಸರಿನಾ. ಇಲ್ಲಾಂದರೆ ಮೇಲೆಲ್ಲ ಗೊತ್ತಾಯ್ತಲ್ಲ, ಸೈಜ್ ಮಾಡ್ಕೋಬೋದು, ಕಲರ್ ಚೇಂಜ್ ಮಾಡ್ಕೋಬೋದು, ಆಮೇಲೆ ಫಾಂಟ್ ಚೇಂಜ್ ಮಾಡ್ಬೋದು, ಲೈನ್ ಅಂತಿದೆ. ಆಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡ್ ಬರ್ತದೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಏನಾದರೂ ಹಾಕ್ತೀರಂದರೆ ಈ ಸೆಲೆಕ್ಟ್ ಆಗಿರುವ ಪೋರ್ಷನ್ಗೆ ಬ್ಯಾಕ್ಗ್ರೌಂಡ್ ಏನು ಹಾಕ್ತೀರಾ ಅಂದರೆ ನೋಡಿ ಈ ಥರ ಬರ್ತದೆ. ಇದು ಏನು ಬೇಕಾದರೂ ಮಾಡ್ಕೋಬೋದು ನೀವು. ಇದು ಬ್ಯಾಕ್ಗ್ರೌಂಡ್ ಬೇಡ ಈಗ ನಮಗೆ, ಸೊ ಅದಕ್ಕೋಸ್ಕರ ಡಿಸೇಬಲ್ ಮಾಡೋಣ. ಓಕೆನಾ. ಆಮೇಲೆ ಇಷ್ಟ ಆಯ್ತಲ್ಲ, ಇಷ್ಟ ಆದಮೇಲೆ ನಾವು ಇದನ್ನು ಸೇವ್ ಮಾಡ್ಕೋಬೇಕು. ಎಲ್ಲಿ ಸೇವ್ ಮಾಡ್ಕೋಬೇಕು ನೋಡಿ, ಇಲ್ಲಿ ಪ್ಲಸ್ ಇದೆಲ್ಲ, ಇಲ್ಲಿ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೋಬೇಕು. ಸೇವ್ ಆ್ಯಸ್ ಇಮೇಜ್ ಅಂತಿದೆಯಲ್ಲ ಅದನ್ನು ಕೊಡಬೇಕು. ಇಲ್ಲಿ ಏನು ಮಾಡಬೇಕು, 1080 ನೀವು ಕೊಟ್ಟಿದ್ದೀರಲ್ಲ ಅದೇ ಇರ್ತದೆ ಇಲ್ಲಿ. ಚೇಂಜ್ ಆದರೆ ಅದು ಬೇರೆ ಬೇರೆ ಥರ ಬರ್ತದೆ. ಸೊ JPG ಅಂತಿದೆಯಲ್ಲ ಅದನ್ನು ಇಲ್ಲಿ ಫಾರ್ಮೆಟು ಕ್ಲಿಕ್ ಮಾಡಿ PNG ಅಂತ ಮಾಡ್ಕೊಳ್ಳಿ. ಸೇವ್ ಟು ಗ್ಯಾಲರಿ ಅಂತ ಕೊಡಿ. ಅಷ್ಟೇ ನೋಡಿ. ಇದೀಗ ನೀವು ಸೇವ್ ಮಾಡಿದೋಗಿ ಗ್ಯಾಲರಿಯಲ್ಲಿ ಸೇವ್ ಆಗಿರ್ತದೆ ಸರಿನಾ. ನೋಡೋಣ ಗ್ಯಾಲರಿಯಲ್ಲಿ ಎಲ್ಲಿದೆ ಅಂತ ಈಗ. ನೋಡಿ ಈ ಥರ ಗ್ಯಾಲರಿಯಲ್ಲಿ ಸೇವ್ ಆಗಿರ್ತದೆ. ಓಕೆನಾ. ನೀವು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಮಾಮೂಲಿ ಲೈವಿಗೆ ಹೋಗ್ತೀರಂದರೆ ಯೂಟ್ಯೂಬ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಯೂಟ್ಯೂಬಲ್ಲಿ ಪ್ಲಸ್ ಮಾರ್ಕ್ ಗೊತ್ತಲ್ಲ, ಲೈವ್ಗೆ ಹೋಗಿಲ್ಲ. ಸೊ ಶಾರ್ಟ್ ಲೈವ್ ಮಾಡ್ತಾಯಿದ್ದೀನಿ. ಲೈವ್ ಸೆಲೆಕ್ಟ್ ಆಯ್ತಲ್ಲ. ಓಕೆ, ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಇದಿದೆ ಅಲ್ವಾ, ಕಿರಣ್ ಬ್ಲಾಗ್ಸ್ ಅಂತ ಬರ್ತದಲ್ಲ, ಅಲ್ಲಿ ಪೆನ್ಸಿಲ್ ಮಾರ್ಕ್ ಕ್ಲಿಕ್ ಮಾಡಿ ಮಾಡಬೇಕು. ಇದೆಲ್ಲ ಗೊತ್ತಲ್ಲ ಇಲ್ಲಿ ಹಾಕ್ಕೊಳ್ಳೋದು. ಬೇರೆ ಯಾವುದು ಫೋಟೋ ಇದ್ದರೆ ಇಲ್ಲಿ ಹಾಕ್ಕೋಬೋದು ನೀವು. ಈಗ ಫೋಟೋ ಹಾಕ್ತೀನಿ ನಾನೊಂದು, ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಒಂದು ಫೋಟೋ ಹಾಕ್ತೀನಿ, ಅಪ್ಲೋಡ್ ತಮ್ಮಿನೆಲ್ಲ ಅಂತ ಬರ್ತದೆ. ಇನ್ನೂ ಅದು ಲೋಡ್ ಆಗಿಲ್ಲ. ಈಗ ಬಂತು. ಯಾವುದಾದ್ರೂ ಒಂದು ಫೋಟೋ ಹಾಕ್ತೀನಿ ನಿಮಗೆ ಬೇಕಾಗಿ. ಒಂದೊಂದು ಸಾಮಾನ್ಯ ಜನ ಪ್ರಶ್ನೆಗೆ ಈ ಥರ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ಕೋತೀನಿ. ಈ ಥರ ಬರ್ತದೆ. ಓಕೆನಾ. ಇಲ್ಲಿಯೂ ಬೇಕಾದರೆ ನಿಮಗೆ ಹಾಕ್ಕೊಂಡ್ರೆ ಅದು ನಿಮಗೆ ಡಿಸ್ಪ್ಲೇ ಆಗುತ್ತೆ ಬೇರೆಯವ್ರ ಲೈವಲ್ಲಿ. ಸೊ ಇಲ್ಲಿ ಏನಾದರೂ ಹೆಡ್ಡಿಂಗ್ ಇಲ್ಲಿ ಇವೆಲ್ಲ ಬರೆಯೋದು ನಿಮಗೆಲ್ಲ ಗೊತ್ತಾಗ್ಬೋದು. ಇಲ್ಲಿ ಏನೇನು ಬೇಕಾದರೂ ನೀವು ಬರಿಬೋದು. ಸೊ ಆ ಥರ ನೆಕ್ಸ್ಟ್ ಪಬ್ಲಿಕ್ ಅಂತಿದೆ. ಈಗ ಲೈವ್ ಮಾಡಬೇಕಾದ್ರೆ ಪಬ್ಲಿಕ್ ಅಂತಲೇ ಇರಬೇಕು. ಬಟ್ ನಾನೀಗ ಪಬ್ಲಿಕ್ ಮಾಡ್ತಾ ಇಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಿದ್ದೀನಿ. ನಾನು ಇಲ್ಲಿ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಪಬ್ಲಿಕ್ ಅಂದರೆ ಅನ್ಲಿಸ್ಟೆಡ್ ಅಂತ ಮಾಡ್ತೀನಿ. ನೀವು ಪಬ್ಲಿಕ್ ಅಂತಲೇ ಮಾಡ್ಕೋಬೇಕು ಲೈವ್ ಹೋಗಬೇಕಾದ್ರೆ, ಆಯ್ತಾನಾ. ಡಿಸ್ಕ್ರಿಪ್ಷನ್ ಏನಾದರೂ ಬರಿಬೋದು. ಗೋ ಲೈವ್ ಟುಗೆದರ್ ಇಲ್ಲಿ ಮಾಡ್ಬೋದು. ಲೊಕೇಶನ್ ಇವೆಲ್ಲ ಏನು ಬೇಡ. ಸ್ಕ್ರೀನ್ ಕಾಸ್ಟ್, ಶೆಡ್ಯೂಲ್ ಫಾರ್ ಲೇಟರ್ ಅದೆಲ್ಲ ಏನು ಬೇಡ. ಓಕೆನಾ. ಅನ್ಲಿಸ್ಟೆಡ್ ಅಂತಲೇ ಇರ್ತದೆ. ಕ್ಯಾನ್ಸಲ್ ಕೊಡಬೇಕು. ಇಂಟು ಮಾರ್ಕ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಕೊಡಿ. ಬ್ಯಾಕ್ ಹೋದರೆ ಅದು ಫುಲ್ ಬ್ಯಾಕ್ ಹೋಗಿಬಿಡ್ತದೆ ಸರಿನಾ. ಆಮೇಲೆ ನೀವು ಬಂದುಬಿಟ್ಟು ಏನು ಮಾಡಬೇಕು, ಇಲ್ಲಿ ಬ್ಯಾಕ್ ಕ್ಯಾಮರಲ್ಲಿ ಫ್ರಂಟ್ ಇರಬಾರ್ದು, ಬ್ಯಾಕ್ ಕ್ಯಾಮರಾ ಮಾಡ್ಕೋಬೇಕು. ಬ್ಯಾಕ್ ಕ್ಯಾಮರಾ ಬಂತಲ್ಲ. ಓಕೆ, ನೆಕ್ಸ್ಟ್ ಆನ್ ಮಾಡಿದ್ಮೇಲೆ ಈ ಥರ ಬಂತಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಆ್ಯರೋ ಮಾರ್ಕ್ ಡೌನಿಗೆ ಇದೆಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಒಂದಷ್ಟು ಆಪ್ಷನ್ಗಳು ಬರ್ತವೆ. ಫ್ಲಿಪ್ ಒಂದು ಕ್ಯಾಮರಾ ಯೂಸ್ ಮಾಡೋದು, ಮ್ಯೂಟು, ಅದು ಇದು, ರೀಟಚ್, ಗ್ರೀನ್ ಸ್ಕ್ರೀನ್ ನಾವು ಯೂಸ್ ಮಾಡ್ಕೋಬೇಕೀಗ. ಸೊ ನಾವು ಓರಿಯೆಂಟೇಷನ್ ಇದೇ ಇರ್ತದೆ, ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಗ್ರೀನ್ ಸ್ಕ್ರೀನ್ ಅಂತೆಲ್ಲ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸರಿನಾ. ನೋಡಿ ಗ್ರೀನ್ ಸ್ಕ್ರೀನ್ ಬಂತು. ನೀವು ಫ್ರಂಟಿಗೆ ಇದು ಮಾಡಿದ್ರೆ ಕ್ಯಾಮ್ರಾದಲ್ಲಿದ್ದರೆ ಈ ಗ್ರೀನ್ ಸ್ಕ್ರೀನ್ ನಿಮಗೆ ಕಾಣಿಸೋದಿಲ್ಲ, ಆಯಿತಾ, ಡಿಸ್ಪ್ಲೇ ಆಗಲ್ಲ. ಸೊ ಗ್ರೀನ್ ಸ್ಕ್ರೀನ್ ಅಂತ ಬಂತು. ಇಲ್ಲಿ ನಿಮಗೆ ಈಗ ಫೋಟೋಗಳನ್ನು ಆ್ಯಡ್ ಮಾಡ್ಬೇಕು. ಇಲ್ಲಿ ಫೋಟೋ ಎಲ್ಲ ಕಾಣಿಸ್ತಿದ್ದಿಲ್ವಾ, ಫೋಟೋ ಕ್ಲಿಕ್ ಮಾಡಿದ್ರೆ ಇದೆ ಎಲ್ಲಿ ಫೋಟೋ ಸೆಲೆಕ್ಟ್ ಆಗಿದೆ ಅದನ್ನು ಹುಡುಕಬೇಕಲ್ಲ ನೀವು. ಆಲ್ಬಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಬಮ್ಸ್ ಸೆಲೆಕ್ಟ್ ಮಾಡಿದಾಗ ನೋಡಿ ಇಲ್ಲಿ ಬಂತು ನಿಮ್ಮದು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಕ್ಲಿಕ್ ಮಾಡಿದ ಮೇಲೆ ಅಷ್ಟೇ. ಆಮೇಲೆ ನೀವು ಓಕೆ ನೆಕ್ಸ್ಟ್ ಅಂತ ಕೊಟ್ಟರೆ ಆಯಿತು. ನೆಕ್ಸ್ಟ್ ಅಂತ ಕೊಟ್ಟರೆ ಗೋ ಲೈವ್ ಅಂತ ಬರ್ತದೆ. ಈ ಥರ ಲೈವ್ ಸ್ಟಾರ್ಟ್ ಆಗುತ್ತೆ. 3, 2, 1 ಅಂತ ನೋಡಿ ಲೈವ್ ಸ್ಟಾರ್ಟ್ ಆಗ್ತಾಯಿದೆ. ಒಂದು ಈಗ ಅನ್ಲಿಸ್ಟಲ್ಲಿದೆ. ಸೊ ಆಯಿತಾ, ಈಗ ಆಯ್ತಲ್ಲ ಈ ಥರ. ಈಗ ನಿಮಗೆ ಫೋಟೋಸ್ ಚೇಂಜ್ ಮಾಡಬೇಕಲ್ಲ. ಈಗ ಒಂದು ಕ್ವಶನ್ ಆಯ್ತಪ್ಪ, ಈಗ ನೆಕ್ಸ್ಟ್ ಕ್ವಶನ್ ಮಾಡಬೇಕೀಗ. ಎಲ್ಲಥರೆಲ್ಲ ಹೇಳಿದ್ರು, ಅವಾಗ ಏನು ಮಾಡಬೇಕು, ಮತ್ತು ನೀವು ಇದನ್ನು ಆ್ಯರೋ ಮಾರ್ಕ್ ಡೌನ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಗ್ರೀನ್ ಸ್ಕ್ರೀನ್ಗೆ ಹೋಗ್ಬಿಟ್ಟು ಮತ್ತು ಇಲ್ಲಿ ನಿಮಗೆ ಏನು ಬರ್ತದೆ ಆಪ್ಷನ್ಸ್ ಬರ್ತದೆ, ವೆಯ್ಟ್ ಮಾಡಬೇಕು. ಬಂತು ನೋಡಿ, ಈಗ ಆಪ್ಷನ್ ಬಂತು. ಸೊ ಬೇರೆ ಫೋಟೋಸ್ ಎಲ್ಲ ಹಾಕ್ಕೊಳ್ಳಿ. ಈ ಥರ ನೋಡಿ, ಈ ಥರ ಹಾಕ್ಕೋಬೋದು. ನೋಡಿ ಈ ಥರ ಚೇಂಜ್ ಆಗ್ತಾ ಇರ್ತದೆ. ನೀವು ಯಾವ್ದು ಬೇಕು ಫೋಟೋ ಚೇಂಜ್ ಮಾಡೋದು, ತಿರ್ಗಾ ಇದರ ಮೇಲೆ ಈ ಫೋಟೋದ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ ಅಲ್ವಾ.
ಆ ಥರ ಮತ್ತೆ ಕ್ಲಿಕ್ ಮಾಡೋದು, ಮತ್ತೆ ಚೇಂಜ್ ಮಾಡಬೇಕಂದ್ರೆ ಮತ್ತೆ ಫೋಟೋಸ್ ಎಲ್ಲ ಬರ್ತದೆ. ಬಟ್ ನೀವು ಅವತ್ತು ಏನು ಮಾಡಬೇಕು, ನೀವು ಯಾವುದು ಎಲ್ಲ ಬರೆದಿಟ್ಟಿಟ್ಕೊಲ್ಲ ಅದು ಫಸ್ಟಿಗೆ ಇರಬೇಕು ನಿಮ್ಮಲ್ಲಿ ಗ್ಯಾಲರಿಲಿ. ಬೇರೆ ಯಾವುದು ಫೋಟೋಸ್ಗಳು ಇರ್ಬೋದು, ಒಂದು 30 ಫೋಟೋಗಳು ಅಷ್ಟೇ ಡಿಸ್ಪ್ಲೇ ಆಗುತ್ತೆ, ಅಷ್ಟರಲ್ಲೇ ಮಾಡ್ಕೋಬೇಕು ನೀವು ಆ ಥರ. ನೋಡಿ, ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಸೆಲೆಕ್ಟ್ ಮಾಡೋದು, ಇಲ್ಲಿ ಕೊಟ್ಟರೆ ಮಾತಾಡ್ತಾ ಇರ್ಬೋದು, ಚೇಂಜ್ ಮಾಡ್ತಾ ಇರ್ಬೋದು. ತಿರ್ಗಾ ಯಾವುದು ಫೋಟೋಸ್ ಬೇಡ ಅಂದರೆ ಎಲ್ಲ ಮುಗೀತಪ್ಪ, ಫೋಟೋಸ್ ಬೇಡ, ಈಗ ನಮಗೆ ಮಾಮೂಲಿ ಕ್ಯಾಮರಾನೇ ಬೇಕು. ನೋಡಿ, ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ನೋಡಿ, ನಿಮ್ಮ ಬ್ಯಾಕ್ ಸೈಡು ನಿಮ್ಮ ಸ್ಕ್ರೀನ್ ಕಾಣಿಸುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಬಾರ್ದು, ನೀವು ಬ್ಯಾಕ್ ಕ್ಯಾಮ್ರಾದಲ್ಲಿ ನೀವು ಯಾವುದು ಕ್ವಶನ್ಗಳನ್ನು ಹಾಕಬೇಕು, ಅದೊಂದು ವಿಷಯ ಗೊತ್ತಾಯ್ತಾ. ಓಕೆ, ನಿಮಗೆ ಸಾಕಪ್ಪ, ಈಗ ಕ್ವಶನ್ಸ್ ಎಲ್ಲ ಮುಗಿಯಿತು. ಈಗೇನು ನಾರ್ಮಲ್ ಆಗಿ ಬೇಕು ಅಂದರೆ ಇಲ್ಲಿ ಇರುತ್ತೆ ನೋಡಿ, ಇಲ್ಲಿ ಈ ಮಾರ್ಕನ್ನು ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದಾಗೆ ಹೋಗುತ್ತೆ, ನಿಮ್ಮ ಫೋಟೋಸ್ ಎಲ್ಲ ಹೋಗ್ತದೆ. ಹೋಯ್ತಲ್ಲ, ಈಗ ನಾರ್ಮಲ್ ಆಯಿತು. ಸೊ ಆ ಥರ ಇದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಹೆಂಗೆ ಬೇಕು ಹಂಗೆ ಮಾತಾಡ್ಬೋದು. ಓಕೆ, ಅರ್ಥ ಆಯಿತಾ? ಓಕೆ, ನಾವೀಗೇನು ಲೈವ್ ಎಂಡ್ ಮಾಡಬೇಕು. ಶುರು ಟು ಸ್ಟಾಪ್ ಓಕೆ ಅಂತ ಕೊಡ್ತಾಯಿದ್ದೀನಿ. ನೀವು ಮತ್ತು ಅನ್ಲಿಸ್ಟೆಡ್ ಮಾಡ್ಕೋಬೇಡಿ, ಪಬ್ಲಿಕಲ್ಲೇ ಮಾಡ್ಕೋಬೇಡಿ, ಗೊತ್ತಾಯ್ತಲ್ಲ. ಇಷ್ಟೇ ಸಿಂಪಲ್ ಆಗಿರ್ತದೆ. ಡನ್ ಅಂತ ಕೊಡೋದು.